ಈ ಒಂದು ಕ್ಷತ್ರಿಯ ಸಮಾಜದಲ್ಲಿ 39 ಪಂಗಡಗಳಿವೆ. ಆ ಪಂಗಡಗಳಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಬರುವಂಥದ್ದು 16 ಪಂಗಡಗಳು ಮುಖ್ಯವಾಗಿ ಬರ್ತವೆ. ಆ ಪಂಗಡಗಳಲ್ಲಿ ಮುಖ್ಯವಾಗಿ ನಾವು ಹೇಳ್ಕೊಂಡ್ರೆ ಒಂದು ನಮ್ಮ SSK ಸಮಾಜ, ಭಾವಸಾರ ಸಮಾಜ, ಕಲಾಲ್ ಸಮುದಾಯ, ಮರಾಠ ಸಮುದಾಯ ಮತ್ತು ನಾಮದೇವ್ ಶಿಲ್ಪಿ ಮತ್ತು ಕಲಾಲ್ರವರು, ಜೋಗಿಯವರು, ಗೋಸಾವಿಯವರು, ಇವು ಕೆಳಿಕ್ಯಾತರು, ಇವು ಮುಖ್ಯವಾಗಿ ನಮ್ಮ ಪಂಗಡಗಳು ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಕಾಣಿಸುತ್ತವೆ. ಇಲ್ಲಿ ನಾವು ಒಂದು ಪೂರ್ವಭಾವಿ ಸಭೆ ಕರೆದು ನಮ್ಮ ಇದೇ ತಿಂಗಳು 19ನೇ ತಾರೀಕಿಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ನಾವು ಸರ್ಕಾರ ಏನು ನಿರ್ದೇಶನ ಕೊಟ್ಟು ಆ ಪ್ರಕಾರ ಮಾಡಿದ್ದೀವಿ. ಅದೇ ರೀತಿಯಾಗಿ ನಾವು ಎಲ್ಲರೂ ಕೂಡಿ ಒಂದು ಮೆರವಣಿಗೆ ಮಾಡೋಣ ಅಂತೇಳಿ ಒಂದು ಯೋಚನೆ ಮಾಡಿ ಎಲ್ಲ ಸಮುದಾಯದವರು ಕೂಡಿ ನಾವು ಈ ತಿಂಗಳು 28ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅಂಗವಾಗಿ ಒಂದು ಮೆರವಣಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಾವು ಎಲ್ಲ ಗೌರವಾನ್ವಿತ ನಮ್ಮ ಸಚಿವರಾಗಲಿ, ಆಮೇಲೆ ಮಾಜಿ ಶಾಸಕರಾಗಲಿ, ನಮ್ಮ ಹಾವೇರಿ ಜನಪ್ರಿಯ ಶಾಸಕರು ರುದ್ರಪ್ಪ ಲಮಾಣಿ ಸಾಹೇಬರು ಮತ್ತು ನಮ್ಮ ಹನಗಲ್ ಜನಪ್ರಿಯ ಶಾಸಕರಾದ ಶ್ರೀನಿವಾಸ ಮಾನೆಯವರು ಮತ್ತು ಕ್ಷತ್ರಿಯ ಮುಖಂಡರು, ಅದೇ ರೀತಿಯಾಗಿ ಮಾಜಿ ಶಾಸಕರು, ಆಮೇಲೆ ನಮ್ಮ BJP ಮುಖಂಡರಾದಂತಹ ವಿರೂಪಾಕ್ಷಪ್ಪ ಬಳ್ಳಾರಿಯವರು, ಗವಿಸಿದ್ದಪ್ಪರವರು, ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಮುಖಂಡರಾದ ಸಂಜೀವ್ ಕುಮಾರ್ ನಿಳಗಿಯವರು, ಕೊಟ್ಟೇಶಪ್ಪ ಬಸಗಣ್ಣೆಯವರು, ಇತರೆ ನಮ್ಮ ಸಮಾಜದ ಪ್ರತಿಯೊಬ್ಬರಿಗೂ ನಾವು ಸಮಾಜದ ಮುಖಂಡರುಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಹಿಂದೂ ಪರ ಸಂಘಟನೆಗಳಿಗೂ ನಾನು ಆಹ್ವಾನ ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಎಲ್ಲ ರೀತಿಯ ನಮ್ಮ ಶಿವಾಜಿ ಮಹಾರಾಜರ ಅಭಿಮಾನಿ ವರ್ಗದವರು ಅವರು ಸಹಿತ ಮತ್ತು ಸಾರ್ವಜನಿಕರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮದು ರೂಟ್ ಮ್ಯಾಪು ನಾನು ಇಲ್ಲಿ ಹೇಳೋಕ್ಕೆ ಬಯಸ್ತಿದ್ದೀನಿ. ನಾವು ಕುಸಿದ್ದಪ್ಪನ ಗುಡಿ ಸಾಯಂಕಾಲ 4 ಗಂಟೆಯಿಂದ ನಾವು ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಮೇಲಿನಪೇಟೆಗೆ ಬರ್ತೀವಿ. ಮೇಲಿನಪೇಟೆಯಿಂದ ಸುಭಾಷ್ ಸರ್ಕಲಲ್ಲಿ ರೌಂಡ್ ಮಾಡಿ ಮತ್ತು ಮೇಲಿನಪೇಟೆಯಿಂದ ಕೆಳಗೆ ಬಂದು ಪಾದಗಟ್ಟೆಯಿಂದ ಕಿಡಿಸ್ ಕಾರ್ನರ್ ಅಂದರೆ MG ಸರ್ಕಲ್ಲು, MG ಸರ್ಕಲಿಂದ JP ಸರ್ಕಲಿಂದ ಸಿಗ್ನಲಿಂದ ಮರಾಠ ಬಂದ್ಬಿಟ್ಟು ನಾವು ಈ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಅಲ್ಲಿ ಮಧ್ಯ ನಮ್ಮ ಸಮಾಜದ ವಿವಿಧ ರೀತಿಯ ಪಂಗಡಗಳಿರಲ್ಲ, ಅವರು ತಂಪಾದ ಪಾನೀಯಗಳಾಗಲಿ ಅವರು ಬೇರೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಾವು ನಾಸಿಕ್ ಡೋಲು, ಆಮೇಲೆ ವಿವಿಧ ಮನೆಯ ಡಾಲ್ಗಳು ಇವೆಲ್ಲ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಹಿಳೆಯರು ಸಹಿತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರಿಗೆಲ್ಲ ನಾವು ಡ್ರೆಸ್ ಕೋಡನ್ನು ಮಾಡಿದ್ದೀವಿ. ಎಲ್ಲರಿಗೂ ವೈಟ್ ಶರ್ಟು, ವೈಟ್ ಪ್ಯಾಂಟು ಅಥವಾ ಪೈಜಾಮು, ಜುಬ್ಬ ವೈಟು, ಆಮೇಲೆ ಪೇಟ ಅಂತೇಳಿ ನಾವು ಎಲ್ಲ ಗಂಡು ಮಕ್ಕಳಿಗೆ ಎಲ್ಲ ಮಾಡಿದ್ದೀವಿ. ಅದೇ ರೀತಿಯಾಗಿ ಹೆಣ್ಣುಮಕ್ಕಳಿಗಾಗಿ ಸಾರಿ ಪ್ಲಸ್ ಪೇಟವನ್ನು ಮತ್ತು ಮೂಗುತಿಯನ್ನು ನಾವು ಇದು ಮಾಡಿದ್ದೀವಿ. ಅದೇ ರೀತಿ ಯುವಕರಿಗೂ ಸಹಿತ ನಾವು ಅದೇ ರೀತಿಯಾಗಿ ವೈಟ್ ಶರ್ಟು, ವೈಟ್ ಪ್ಯಾಂಟು, ಇಲ್ಲಾಂದರೆ ಅವರು ಇದರಲ್ಲಿ ಕಲರ್ ಆರೆಂಜ್ ಕಲರಲ್ಲಿ, ಯೆಲ್ಲೋ ಕಲರಲ್ಲಿ ಜುಬ್ಬನ್ನು ಹಾಕ್ಕೋಬೋದು. ಅದೇ ರೀತಿ ಪೇಟ ಅಂತೇಳಿ ಇವು ನಮ್ಮ ಡ್ರೆಸ್ ಕೋಡನ್ನು ನಾವು